ಮೊದಲಿಗೆ ಪತ್ರಿಜಿ ಗುರುಗಳಿಗೆ, ರಂಗನಾಥ್ ಗುರುಗಳಿಗೆ, ರೇವತಿ ಮೇಡಮ್ ಅವರಿಗೆ ಮತ್ತೆ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ನನ್ನ ಏನು ಮುದ್ರೆ ವಿಜ್ಞಾನದ ಬಗ್ಗೆ ನನ್ನ ಜ್ಞಾನ ಹಂಚಿಕೆಯನ್ನು ನಾನು ಪ್ರಾರಂಭಿಸ್ತೀನಿ ಮಾಸ್ಟರ್ಸ್. ಇಲ್ಲಿ ನಾನು ಮೊದಲಿಗೆ ಈ ದಿನ ನಾನು ಯಾವುದೇ ಮುದ್ರೆಯನ್ನ ಹೇಳ್ತಾ ಇಲ್ಲ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ರೋಗ ಅಥವಾ ಅದಕ್ಕೆ ನಾವು ಮಾಡ್ಬೇಕಾದ ಮುದ್ರೆ ಅದ್ರದ್ದು ಸಾಧಕ ಬಾಧಕ ಈ ತರ ಏನು ವಿವರವನ್ನ ನಾನು ಕೊಡ್ತಾ ಇಲ್ಲ. ಪ್ರಿಲಿಮಿನರಿಯಾಗಿ ನಾನು ಇವತ್ತು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಮುದ್ರೆಗೆ ಸಂಬಂಧಿಸಿದಂತ ಒಂದು ಪ್ರಾಥಮಿಕ ಜ್ಞಾನವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈಗ ಬೆಳಗಿನ ಸೆಷನ್ ಅಲ್ಲಿ ನಮ್ಮ ರಂಗನಾಥ ಗುರುಗಳು ಈಗ ಸಮಗ್ರ ಸ್ವಾಸ್ಥ್ಯ ಅನ್ನೋ ಒಂದು ಇದನ್ನ ಗುರಿಯನ್ನ ಇಟ್ಕೊಂಡ್ಬಿಟ್ಟು ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಮರ್ಮ ಚಿಕಿತ್ಸೆಯನ್ನ ಬಗ್ಗೆ ತಿಳಿಸ್ತಾ ಇದಾರೆ, ಮೂತ್ರ ಚಿಕಿತ್ಸೆಯ ಬಗ್ಗೆ ತಿಳಿಸ್ತಾ ಇದಾರೆ, ಅಕ್ಯುಪ್ರೆಷರ್ ಬಗ್ಗೆ ತಿಳಿಸ್ತಾ ಇದಾರೆ. ಇದನ್ನೆಲ್ಲವನ್ನ ಒಳಗೊಂಡನ್ನ ಅವ್ರು ತಿಳಿಸ್ತಾ ಬರ್ತಿದ್ದಾರೆ. ಬಟ್ ಇವತ್ತು ಈ ರಾತ್ರಿಯ ಸೆಷನ್ಸ್ ಏನಿದೆ ಇದರಲ್ಲಿ ನಾವು ಹೊಸದಾಗಿ ಇದನ್ನ ಪರಿಚಯ ಮಾಡ್ತಿದೀವಿ. ಸಮಗ್ರ ಸ್ವಾಸ್ಥ್ಯ ಭಾಗವಾಗಿ, ಸಮಗ್ರ ಜೀವನ ಶೈಲಿಯ ಭಾಗವಾಗಿ ಹೊಸದಾಗಿ ನಾವು ಇದನ್ನ ಈ ವೇದಿಕೆಯಲ್ಲಿ ಪರಿಚಯ ಮಾಡಿಸ್ತಾ ಇರೋದ್ರಿಂದ ನಾನು ಯಾವುದೇ ಮುದ್ರೆಯನ್ನ ತೆಗೊಳ್ದೇನೆ ಪ್ರಿಲಿಮಿನರಿ ಆಗಿ ಮುದ್ರಾ ವಿಜ್ಞಾನದ ಬಗ್ಗೆ, ಮುದ್ರೆಯ ಬಗ್ಗೆ ಒಂದು ಪ್ರಾಥಮಿಕ ಜ್ಞಾನವನ್ನ ಈ ದಿನ ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ ಮಾಸ್ಟರ್. ಸೊ ಹಾಗಾಗಿ ನಾನು ಈಗ ಮೊದಲಿಗೆ ಮುದ್ರಾ ವಿಜ್ಞಾನ ಅಂದ್ರೆ ಏನು, ಮುದ್ರೆ ಅನ್ನೋದು ಕೂಡ ಒಂದು ಸೈನ್ಸ್. ಆಯುರ್ವೇದ ಹೇಗೆ ಒಂದು ಸೈನ್ಸ್, ಆಕ್ಯುಪ್ರೆಷರ್ ಹೇಗೆ ಒಂದು ಸೈನ್ಸ್, ಮರ್ಮ ಚಿಕಿತ್ಸೆ ಹೇಗೆ ಒಂದು ಸೈನ್ಸ್, ಅದೇ ರೀತಿ ಮುದ್ರಾ ವಿಜ್ಞಾನ ಕೂಡ ಒಂದು ಸೈನ್ಸ್ ಆಗಿದೆ. ಹಾಗಾದ್ರೆ ಏನು ಮುದ್ರಾ ವಿಜ್ಞಾನ ಅಂತ ಹೇಳಿದ್ರೆ, ಮುದ್ರಾ ವಿಜ್ಞಾನ ಅಂತ ಹೇಳಿದ್ರೆ ದೇಹ, ಮನಸ್ಸು ಮತ್ತು ಆತ್ಮಗಳ ಸಮತೋಲನಕ್ಕೆ ಸಹಾಯ ಮಾಡುವಂತ ಹಸ್ತ ಮುದ್ರೆಗಳ ಶಾಸ್ತ್ರವನ್ನ ಹೇಳುವಂತದ್ದೇ ಮುದ್ರಾ ವಿಜ್ಞಾನ ಆಗಿದೆ. ಈ ಮುದ್ರಾ ವಿಜ್ಞಾನದ ಬಗ್ಗೆ ನಮ್ಗೆ ಪ್ರಾಚೀನ ಕಾಲದಿಂದ ಒಂದು ಪರಂಪರೆಯಾಗಿ ಅದು ಬೆಳ್ಕೊಳ್ತಾ ಬಂದಿದೆ. ಪ್ರಾಚೀನ ಕಾಲದಿಂದ ಹಲವಾರು ದೇವಾನುದೇವತೆಗಳು, ಮುನಿವರ್ಯರು ಎಲ್ಲರೂ ಕೂಡ ಇದನ್ನ ಮಾಡ್ತಾ ಬಂದಿದ್ದಾರೆ. ಈ ಮುದ್ರಾ ವಿಜ್ಞಾನದ ಉಲ್ಲೇಖ ಎಲ್ಲೆಲ್ಲಿ ಕಂಡು ಬರುತ್ತದೆ ಅಂತ ಹೇಳಿದ್ರೆ ಯೋಗಶಾಸ್ತ್ರದಲ್ಲಿ ಕಂಡು ಬರ್ತದೆ, ಆಯುರ್ವೇದ ಗ್ರಂಥಗಳಲ್ಲಿ ನಾವು ನೋಡ್ಬೋದು ಇದರ ಉಲ್ಲೇಖಗಳನ್ನ, ಹಾಗೇನೆ ಶಿವ ಸಂಹಿತೆಯಲ್ಲಿ ಇದರ ಉಲ್ಲೇಖ ಕಂಡು ಬರ್ತದೆ, ಹಾಗೆ ಘೇರಂಡ ಸಮಿತಿಯಲ್ಲಿ ಈ ಉಲ್ಲೇಖಗಳು ಕಂಡು ಬರ್ತದೆ ಮಾಸ್ಟರ್ಸ್. ಮತ್ತೆ ಒಂದು ಕುಲಾರ್ಣವ ತಂತ್ರ ಅನ್ನೋ ಒಂದು ತಂತ್ರ ವಿದ್ಯೆ ಬಗ್ಗೆ ಇರುವಂತ ಒಂದು ಪುಸ್ತಕ, ಆ ಗ್ರಂಥದಲ್ಲಿ ಮುದ್ರೆ ಅನ್ನೋ ಒಂದು ಪರಿಭಾಷೆ, ಒಂದು ನೇಮ್ ಇದೆ, ಆ ನೇಮ್ ಅನ್ನ ಕುರಿತು ಏನನ್ನ ಹೇಳುತ್ತೆ, ಮುದ್ರೆ ಅನ್ನೋ ಪದ ಏನನ್ನ ಹೇಳುತ್ತೆ ಅಂತ ಉಲ್ಲೇಖ ಆಗಿದೆ. ಅಲ್ಲಿ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಪದ ವಿಭಾಗವನ್ನ ಮಾಡ್ಬಿಟ್ಟು ಮೂ ಅಂತ ಹೇಳಿದ್ರೆ ಆನಂದ, ದ್ರಾ ಅಂತ ಹೇಳಿದ್ರೆ ಧಾರಣೆ ಮಾಡೋದು, ಅಂದ್ರೆ ಅದನ್ನ ಅಳವಡಿಸ್ಕೊಳ್ಳೋದು, ಧರಿಸುವಂತದ್ದು ಅನ್ನೋ ಅರ್ಥವನ್ನ ಕೊಡ್ತಾರೆ. ಮುದ್ರೆ ಅನ್ನೋದು ಒಟ್ಟಾಗಿ ಆನಂದ ಮತ್ತೆ ಧರಿಸುವಂತದ್ದು ಎರಡನ್ನ ಒಟ್ಟಾಗಿ ಸೇರಿಸಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಇದು ಆನಂದ ನೀಡುವಂತ ಕ್ರಿಯೆ. ನಾವು ಮುದ್ರೆಯನ್ನ ಮಾಡಿದಾಗ ನಮ್ಗೆ ಒಂದು ಸಮಗ್ರ ಸ್ವಾಸ್ಥ್ಯದ ಸ್ಥಿತಿ ನಿರ್ಮಾಣವಾಗಿ ಅದು ನಮ್ಗೆ ಆನಂದವನ್ನ ಕೊಡುತ್ತೆ. ಈ ಆನಂದವನ್ನು ನೀಡುವಂತ ಕ್ರಿಯೆಯನ್ನೇ ಮುದ್ರೆ ಅನ್ನೋ ಪರಿಭಾಷೆಯಲ್ಲಿ ಅರ್ಥದಲ್ಲಿ ಅವರು ಸೇರಿಸಿ ಹೇಳಿದ್ದಾರೆ ಮಾಸ್ಟರ್ಸ್. ಇದು ಕುಲಾರ್ಣವ ತಂತ್ರ ಅನ್ನೋ ಗ್ರಂಥದಲ್ಲಿ ಉಲ್ಲೇಖ ಆಗಿದೆ. ಇದಿಷ್ಟು ಮುದ್ರೆ ಅಂದ್ರೆ ಏನು, ಮತ್ತೆ ಮುದ್ರೆ ಒಂದು ಪ್ರಾಚೀನತೆ ಏನು ಅನ್ನೋದು ಒಂದು ಸಂಕ್ಷಿಪ್ತ ವಿವರ. ಈಗ ಮುದ್ರೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದಕ್ಕೆ ನೆಕ್ಸ್ಟ್ ಬರೋಣ. ಈಗ ತಮ್ಗೆಲ್ಲರಿಗೂ ಗೊತ್ತಿದೆ, ಏನಿದೆ ನಮ್ಮ ಮಾನವ ದೇಹ ಒಂದು ಪಂಚಭೂತಗಳಿಂದ ನಿರ್ಮಾಣ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲರಿಗೂ ಜ್ಞಾನ ಇದೆ ಅದು. ಮತ್ತೆ ಉಪನಿಷತ್ತಿನಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಈ ಬ್ರಹ್ಮಾಂಡ ಇದೆ ಪಂಚಭೂತಗಳಿಂದ ನಿರ್ಮಾಣ ಆಗಿದೆ. ಮತ್ತೆ ನಮ್ಮೊಳಗೆ ಪಂಚಭೂತಗಳಿದೆ, ನಮ್ಮೊರೆಗೂ ಕೂಡ ಪಂಚಭೂತಗಳಿದೆ. ಈ ಬ್ರಹ್ಮಾಂಡದಲ್ಲಿ ಇರುವಂತ ಸಕಲ ಜೀವಿಗಳು, ಸಕಲ ಜೀವರಾಶಿಗಳು, ಚೇತನಗಳು ಏನೇನಿದೆ ಎಲ್ಲವೂ ಕೂಡ ಪಂಚಭೂತಗಳಿಂದನೇ ಕೂಡ ನಿರ್ಮಾಣ ಆಗಿದೆ. ಈ ಪಂಚಭೂತಗಳು ಏನ್ ನಿರ್ಮಾಣ ಆಗಿದೆ, ಈ ಪಂಚಭೂತಗಳು ಸಮತೋಲನದಿಂದಿದ್ರೆ ನಮ್ಮ ದೇಹದೊಳಗಡೆ ಅದು ಆರೋಗ್ಯದ ಸ್ಥಿತಿ ಆಗಿರ್ತದೆ. ಆ ಪಂಚಭೂತಗಳು ಅಸಮತೋಲನದ ಸ್ಥಿತಿಯಲ್ಲಿದ್ರೆ ಅದು ಅನಾರೋಗ್ಯದ ಸ್ಥಿತಿ ಆಗಿರ್ತದೆ. ಸೊ ಈ ಮುದ್ರಾ ವಿಜ್ಞಾನ ಏನ್ ಹೇಳುತ್ತದೆ ಅಂತ ಹೇಳಿದ್ರೆ ಈ ಪಂಚಭೂತಗಳನ್ನ ಸಮತೋಲನದಲ್ಲಿಡೋದ್ರ ಮೂಲಕ ನಮ್ಮ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವಂತ ಜ್ಞಾನವನ್ನ ಈ ಮುದ್ರಾ ವಿಜ್ಞಾನ ಕೊಡುತ್ತೆ. ಹಾಗಾದ್ರೆ ಈಗ ನಾನು ಪಂಚಭೂತಗಳು ಅಂತ ಹೇಳಿದೆ, ಪಂಚಭೂತಗಳು ನಿಮ್ಗೆ ಗೊತ್ತಿರ್ಬೋದು, ಕೆಲವರಿಗೆ ಅದ್ರ ಬಗ್ಗೆ ಸರಿಯಾದ ಅರಿವಿಲ್ದಿರ್ಬೋದು. ಆದ್ರೆ ಈ ಸಂದರ್ಭದಲ್ಲಿ ನಾವು ಅದನ್ನ ಮತ್ತೊಮ್ಮೆ ಮರುಮನನವನ್ನ ಮಾಡ್ಕೊಂಡ್ಬಿಡೋಣ. ಈಗ ಪಂಚಭೂತಗಳು ಅಂತ ಹೇಳಿದ್ರೆ ಪಂಚ ಅನ್ನುವಾಗ 5 ಅನ್ನೋದು ನಿಮಗೆ ಗೊತ್ತು, ಭೂತ ಪಂಚಭೂತಗಳು. ಈ 5 ಪಂಚಭೂತಗಳು ಯಾವ್ದು ಅಂತ ಹೇಳಿದ್ರೆ ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ, ಪೃಥ್ವಿ ತತ್ವ ಮತ್ತು ಜಲ ತತ್ವ.
ಈಗ ನಮ್ಮ ಇಡೀ ದೇಹದಲ್ಲಿ ಪಂಚಭೂತಗಳು ಇದ್ದಾಗ್ಯೂ ಕೂಡ ನಾವು ಮುದ್ರೆಯನ್ನ ಕೈಯಲ್ಲಿ ಮಾಡೋದ್ರಿಂದ ಈ ಕೈ ಬೆರಳಿನಲ್ಲಿ ಯಾವ ಯಾವ ಬೆರಳುಗಳು ಯಾವ ಯಾವ ತತ್ವವನ್ನ ಪ್ರತಿನಿಧಿಸ್ತವೆ ಹೇಳ್ತವೆ ಅನ್ನೋದನ್ನ ಕೂಡ ನಾವು ಗಮನಿಸ್ಬೇಕಾಗುತ್ತೆ. ಇದು ಅತ್ಯಂತ ಬೇಸಿಕ್ ಆದಂತ ನಾಲೆಡ್ಜ್, ಪ್ರಾಥಮಿಕವಾದ ಜ್ಞಾನ. ಇದು ನಮ್ಗೆ ಇರ್ಲೇಬೇಕಾಗುತ್ತೆ ಒಂದು ಮುದ್ರೆಯನ್ನ ಮಾಡೋದಕ್ಕೆ. ಮುದ್ರಾ ಜ್ಞಾನವನ್ನ ನಾವು ತಿಳ್ಕೊಬೇಕಂದ್ರೆ ಈ ಜ್ಞಾನ ನಮ್ಗೆ ಬೇಕೇ ಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನ ಕೂಡ ನಾನು ಹೇಳ್ಬಿಡ್ತೀನಿ. ಈಗ ಇಲ್ಲಿ ಹೆಬ್ಬೆರಳು ಏನಿದೆ, ಈ ಹೆಬ್ಬೆರಳು ಅಗ್ನಿ ತತ್ವವನ್ನ ಪ್ರತಿನಿಧಿಸುತ್ತೆ. ಮತ್ತೆ ಈ ತೋರು ಬೆರಳೇನಿದೆ ಇದು ವಾಯು ತತ್ವವನ್ನ ಪ್ರತಿನಿಧಿಸುತ್ತೆ. ಮಧ್ಯದ ಬೆರಳೇನಿದೆ ಇದು ಆಕಾಶ ತತ್ವವನ್ನ ಪ್ರತಿನಿಧಿಸುತ್ತೆ. ಈ ಉಂಗುರದ ಬೆರಳೇನಿದೆ ಇದು ಪೃಥ್ವಿ ತತ್ವವನ್ನ ಪ್ರತಿನಿಧಿಸುತ್ತೆ. ಮತ್ತೆ ಈ ಕಿರು ಬೆರಳೇನಿದೆ ಇದು ಜಲ ತತ್ವವನ್ನ ಪ್ರತಿನಿಧಿಸುತ್ತೆ. ಈಗ ಅಗ್ನಿ ತತ್ವ ಏನನ್ನ ನಮ್ಮ ದೇಹದಲ್ಲಿ ಕ್ರೋಢೀಕರಿಸಿಕೊಂಡಿದೆ, ಹೇಳುತ್ತೆ, ಕಾರ್ಯನಿರ್ವಹಿಸುತ್ತೆ ಅಂತ ಹೇಳೋದಾದ್ರೆ ಈ ತತ್ವ ನಮ್ಮ ಶರೀರದಲ್ಲಿ ನಡೆಯುವಂತ ಪಚನ ಕ್ರಿಯೆ ಅಂತಂದ್ರೆ ಡೈಜೆಷನ್ ಸಿಸ್ಟಮ್ಸ್, ಹಸಿವು, ಬಾಯಾರಿಕೆ ಮತ್ತು ಶರೀರದ ತಾಪಮಾನ ಅಂದ್ರೆ ಟೆಂಪರೇಚರ್, ಉಷ್ಣತೆ ಏನಿದೆ ಇದನ್ನೆಲ್ಲವನ್ನ ಕಂಟ್ರೋಲ್ ಮಾಡುವಂತದ್ದು ಅಗ್ನಿ ತತ್ವವಾಗಿದೆ. ಈ ಬೆರಳಿನಲ್ಲಿ ಏನಿದೆ ತತ್ವ, ಈ ತತ್ವ ಇದರೆಲ್ಲ ಕಾರ್ಯನಿರ್ವಹಣವನ್ನು ಕಂಟ್ರೋಲ್ ಮಾಡುತ್ತೆ. ನಂತರದ ವಾಯು ತತ್ವ ಏನ್ ಮಾಡುತ್ತೆ ಅಂತಂದ್ರೆ ಇದು ಚಲನೆಗೆ ಸಂಬಂಧಿಸಿದೆ. ಇದು ಚಲನೆ, ಉಸಿರಾಟ, ನರಮಂಡಲಕ್ಕೆ ಸಂಬಂಧಿಸಿದಂತೆ ರಕ್ತ ಸಂಚಾರ, ಪ್ರಾಣಶಕ್ತಿಯ ಅರಿವು ಎಲ್ಲವನ್ನ ನಿರ್ವಹಿಸುವಂತದ್ದು ಈ ವಾಯು ತತ್ವವಾಗಿದೆ. ನೆಕ್ಸ್ಟ್ ಆಕಾಶ ತತ್ವ ಏನ್ ಮಾಡುತ್ತದೆ ಅಂತಂದ್ರೆ ಇದು ಶರೀರದ ಎಲ್ಲ ಕಡೆ ವ್ಯಾಪಿಸಿದೆ. ಆದ್ರೆ ಪ್ರಮುಖವಾಗಿ ಇದು ಧ್ವನಿ ಮತ್ತು ಕಿವಿಗೆ ಕೇಳುವಿಕೆ ಏನಿದೆ ಇದಕ್ಕೆ ಸಂಬಂಧಪಟ್ಟಿರ್ತದೆ. ಸೊ ಹಂಗಾಗಿ ಆಕಾಶ ತತ್ವದಲ್ಲಿ ಏನಾದ್ರೂ ವ್ಯತ್ಯಯಗಳು ಉಂಟಾದ್ರೆ ಧ್ವನಿ ಮತ್ತೆ ಕೇಳುವಿಕೆಯಲ್ಲಿ ಸಮಸ್ಯೆಗಳು ಕಂಡುಬರ್ತದೆ. ನೆಕ್ಸ್ಟ್ ಪೃಥ್ವಿ ತತ್ವ ಏನನ್ನೇ ನಿರ್ವಹಿಸುತ್ತೆ ಅಂತ ಹೇಳಿದ್ರೆ ಇದು ಶರೀರದಲ್ಲಿ ನೀರು, ರಕ್ತ, ಕಣ್ಣೀರು, ಲಾಲಾರಸ, ಬೆವರು, ಮೂತ್ರ, ಶುಕ್ರಾಣು ಇವೆಲ್ಲ ಜಲತತ್ವ ಸಂಬಂಧಿಯಾದಂತ ಈ ವಿಷಯಗಳನ್ನ ಇದು ನಿರ್ವಹಿಸುತ್ತೆ. ಸಾರಿ, ನಾನ್ ಜಲತತ್ವ ಹೇಳ್ಬಿಟ್ಟೆ. ಪೃಥ್ವಿ ತತ್ವ ಏನ್ ನಿರ್ವಹಿಸುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಚರ್ಮ, ಕೂದಲು, ಉಗುರು, ಮೂಳೆ, ಅಸ್ಥಿಮಜ್ಜೆ ಈ ಎಲ್ಲಾ ಕಾರ್ಯವನ್ನ ನಿರ್ವಹಿಸೋದು ಈ ಪೃಥ್ವಿ ತತ್ವ. ನಂತರದ ಕಿರುಬೆರಳು ಜಲತತ್ವ. ಈ ಜಲತತ್ವ ಏನ್ ನಿರ್ವಹಿಸುತ್ತೆ ಅಂತಂದ್ರೆ ನಾನು ಆವಾಗ್ಲೇ ಹೇಳ್ದಂಗೆ ನೀರು, ರಕ್ತ, ಕಣ್ಣೀರು, ಲಾಲಾರಸ, ಬೆವರು, ಮೂತ್ರ, ಶುಕ್ರಾಣು ಈ ಎಲ್ಲಾ ಕ್ರಿಯೆಗಳನ್ನ ಇದು ಕಂಟ್ರೋಲ್ ಮಾಡುವಂತ ಕಾರ್ಯವನ್ನ ಈ ಜಲತತ್ವ ನಿರ್ವಹಿಸುತ್ತೆ. ಈಗ ಇದಿಷ್ಟು ಪಂಚಭೂತಗಳು. ಆ ಪಂಚಭೂತಗಳು ಏನನ್ನ ನಮ್ಮ ಶರೀರದಲ್ಲಿ ಯಾವ ಯಾವ ಅಂಶವನ್ನ ನಿರ್ಧಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದನ್ನ ನಾನು ಹೇಳ್ದೆ. ಈಗ ಮುಂದಿಂದು ಹಂಗಾದ್ರೆ ಈ ಮುದ್ರೆ ಈಗ ನಮ್ಮ ಬೆರಳುಗಳನ್ನ ತಿರುಗಿಸಿ ಈ ತರ ಮಾಡಿದ ತಕ್ಷಣ ಅದು ಹೇಗೆ ವರ್ಕ್ ಆಗುತ್ತೆ, ನಮ್ಮ ಆರೋಗ್ಯವನ್ನ ಹೇಗೆ ಸುಧಾರಿಸುತ್ತೆ ಅನ್ನೋ ಡೌಟ್ ಕೂಡ ನಮ್ಗೆ ಉಂಟಾಗುತ್ತೆ. ಅದು ಹೇಗೆ ನಿರ್ವಹಿಸುತ್ತೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಅಥವಾ ವಿದ್ಯುತ್ ಕಾಂತೀಯ ಅಲೆಗಳು ಹೊರಹೊಮ್ಮತಿರ್ತದೆ, ಅದೆಲ್ಲವೂ ಇರ್ತದೆ. ಉದಾಹರಣೆಗೆ ನೀವು ಈ ತರ ಕೈಯನ್ನ ಚೆನ್ನಾಗಿ ಉಜ್ಜಿಬಿಟ್ಟು ಒಂದು ಪೀಸ್ ಮಾಡಿರುವಂತ ಪೇಪರ್ ಚೂರುಗಳನ್ನ ಮುಂದೆ ಇಟ್ಬಿಟ್ಟು ಚೆನ್ನಾಗಿ ಈ ತರ ಘರ್ಷಣೆ ಮಾಡಿ ಈ ತರ ಹಿಡಿದ್ರೆ ಏನಾಗ್ತದೆ, ಆ ಪೇಪರ್ ಚೂರುಗಳು ಮೇಲೆ ಹೇಳ್ತದೆ, ಮೂವ್ ಆಗುತ್ತೆ. ಅದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಅಲ್ಲಿ ಉಂಟಾಗುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಇಂದ ಆ ಪವರ್ ಇಂದಾಗಿ ಆ ಚಲನೆ ಆ ಪೇಪರ್ ಅಲ್ಲಿ ಉಂಟಾಗುತ್ತೆ. ಇದು ಒಂದು ಪ್ರಾಕ್ಟಿಕಲ್ ಆದಂತ ಒಂದು ಅದನ್ನ ಹೇಗೆ ಅದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಏನು ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ನಮ್ಮ ದೇಹದಲ್ಲಿ ಉಂಟಾಗುತ್ತೋ ಇಲ್ಲಿ ಹೊರಹೊಮ್ಮುವಂತ ಅಲೆಗಳೇನಿದೆ, ಚೈತನ್ಯ ಶಕ್ತಿ ಏನಿದೆ, ಈ ಚೈತನ್ಯ ಶಕ್ತಿಗಳು ಪ್ರಮುಖವಾಗಿ ನಮ್ಮ ಕೈ ಬೆರಳುಗಳ ತುದಿ ಮತ್ತೆ ಕಾಲ್ ಬೆರಳುಗಳ ತುದಿ ಏನಿದೆ ಅದ್ರಲ್ಲಿ ಎಂಡಾಗುತ್ತೆ ಮತ್ತೆ ಅವುಗಳಲ್ಲಿ ಹೊರಹೊಮ್ಮುತ್ತೆ. ಗೌರಿ ಮ್ಯಾಮ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ಅನ್ಸುತ್ತೆ, ವಾಯ್ಸ್ ಸರಿ ಕೇಳ್ತಾ ಇಲ್ಲ. ಈಗ ಕೇಳಿಸ್ತಿದ್ಯಾ ಮೇಡಮ್? ಹಾ ಕೇಳಿಸ್ತಾ ಇದೆ. ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಾ ಇದೆ, ಮಾತಾಡಿ. ಓಕೆ. ಸೊ ನಮ್ಮ ದೇಹದಲ್ಲಿರುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ಗಳು ಏನಾಗ್ತದೆ ಅಂತಂದ್ರೆ ಈ ಕೈ ಬೆರಳಿನ ತುದಿಯಲ್ಲಿ ಮತ್ತೆ ಕಾಲ್ ಬೆರಳಿನ ತುದಿಯಲ್ಲಿ ಏನಾಗ್ತದೆ, ಎಂಡ್ ಆಗ್ತವೆ. ಇವುಗಳನ್ನ ನಾವು ಬಂಧಿಸಿ ಮುದ್ರೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಆ ಶಕ್ತಿ ಮರುಕಳಿಸಿ ಆ ಪಂಚಭೂತಗಳಲ್ಲಿ ಸಮತೋಲನ ಉಂಟಾಗಿ ಏನಾಗ್ತದೆ, ನಮ್ಗೆ ಆರೋಗ್ಯ, ಸಮಗ್ರ ಸ್ವಾಸ್ಥ್ಯ ಲಭ್ಯವಾಗುತ್ತೆ. ಇದು ಮುದ್ರೆಗಳನ್ನ ಮಾಡೋದ್ರಿಂದ. ಆದ್ರೆ ಕಾಲ್ ಬೆರಳಿನ ಅಲ್ಲಿ ನಾವು ಮುದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಾವು ಕ್ಲಿಯರ್ ಇಲ್ಲ ಗೌರಿ ಮ್ಯಾಮ್. ಹಾಕಿ ಪ್ರೆಷರ್ ಮತ್ತು ಸ್ವಲ್ಪ ಮೈಕ್ರೋಫೋನ್ ಗೆ ಹತ್ತಿರ ಬನ್ನಿ. ಹಾ ಈಗ ಕೇಳ್ತಾ ಇದೆ ಮೇಡಮ್. ಹಾ ಈಗ ಸರಿ ಇದೆ.
ಮಾತಾಡಿ ಹಾ. ಮಾತಾಡಿ. ಈಗ ಸರಿ ಇದೆಯಾ? ಹಾ ಹಾ. ಆಕ್ಯುಪ್ರೆಷರ್ ಏನ್ ಕೇಳ್ತಿದ್ಯಾ ಮೇಡಮ್? ಹಾ, ಕೇಳ್ತಾ ಇದೆ. ಆಕ್ಯುಪ್ರೆಷರ್ ಮತ್ತು ಆಕ್ಯುಪಂಕ್ಚರ್ ಅಂತ ಒಂದು ಏನು ಕೇಳ್ತಾ ಇದ್ಯಾ? ಆ ಎರಡರಲ್ಲಿ ಕೂಡ ನಾವು ಕೈ ಬೆರಳು ಮತ್ತೆ ಕಾಲ್ ಬೆರಳು ಎರಡಕ್ಕೂ ಕೂಡ ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಅನ್ನ ಅದರಲ್ಲಿ ಕೊಡ್ತಾರೆ. ಸೊ ಈಗ ನಾವು ಇದು ಮುದ್ರಾ ವಿಜ್ಞಾನವನ್ನ ಈ ರೀತಿ ಅದು ವರ್ಕ್ ಆಗುತ್ತೆ. ಇನ್ನು ನಮ್ಮ ಮುದ್ರಾ ವಿಜ್ಞಾನ ಎಲ್ಲೆಲ್ಲಿ ಕಂಡು ಬರ್ತದೆ ಅಂತಂದ್ರೆ, ನೀವೆಲ್ಲರೂ ದೇವಸ್ಥಾನಗಳಿಗೆ ಹೋಗ್ತೀರಿ, ದೇವಾಲಯಗಳಲ್ಲಿ ಕೆತ್ತನೆ ಮಾಡಿರ್ತಾರಲ್ಲ ಆ ಮೂರ್ತಿಗಳ ಸ್ಥಿತಿಯನ್ನ ನೋಡಿ ನೀವು ಕೆತ್ತನೆ ಮಾಡಿರೋದು, ಅಲ್ಲೆಲ್ಲ ಕೂಡ ಒಂದು ಮುದ್ರೆ ಧರಿಸಿರುವಂತಹ ಸ್ಥಿತಿಯಲ್ಲಿ ಆ ವಿಗ್ರಹಗಳ ಕೆತ್ತನೆ ಆಗಿರ್ತದೆ. ಇನ್ನು ನಾವು ದಿನ ಆನಾಪಾನಸತಿ ಧ್ಯಾನವನ್ನ ಮಾಡ್ತೀವಿ. ಆನಾಪಾನಸತಿ ಧ್ಯಾನ ಮಾಡುವಾಗ ಕೂಡ ನಾವು ಉಷಾಸ್ ಮುದ್ರೆಯನ್ನ ಧರಿಸ್ತೀವಿ. ಪ್ರತಿದಿನ ಮೇಡಮ್ ಹೇಳುವಾಗ ಉಷಾಸ್ ಮುದ್ರೆಯನ್ನ ಧರಿಸಿ ಅಂತ ಹೇಳ್ಬಿಟ್ಟು ಅವರು ಒಂದು ಗೈಡೆನ್ಸ್ ಅನ್ನ ಕೊಡ್ತಾರೆ. ನಮ್ಮ ಪತ್ರಿಜಿ ಗುರುಗಳು ಯಾಕೆ ಕೈಯನ್ನ ಬಂಧಿಸಿ ಮುದ್ರೆಯನ್ನ ಮಾಡಿದ್ದಾರೆ ಅಂತ ಹೇಳುವಾಗ, ನಾವು ಧ್ಯಾನವನ್ನ ಮಾಡುವಾಗ ಆನಾಪಾನಸತಿ ಧ್ಯಾನವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಮತ್ತೆ ವಿಶ್ವಶಕ್ತಿ ಆಹ್ವಾನ ಆಗಿ ನಮ್ಮ ದೇಹದಲ್ಲಿ ಪ್ರವೇಶ ಆಗುತ್ತೆ. ಅದು ನಮ್ಮ ದೇಹ ಕೈ ಬೆರಳುಗಳಿಂದ ಆಚೆ ಹೋಗ್ಬಾರ್ದು, ಅದು ಬಂಧಿಸಲ್ಪಟ್ಟು ಮತ್ತೆ ನಮ್ಮ ದೇಹದಲ್ಲಿ ಅದು ಮರುಪೂರ್ಣಗೊಳ್ಬೇಕು ಅನ್ನೋ ಉದ್ದೇಶದಿಂದನೇ ನಾವು ಈ ಮುದ್ರೆಯನ್ನ ಬಂಧಿಸಿರ್ತೀವಿ. ಮತ್ತೆ ಧ್ಯಾನ ಮುಗಿದ ಮೇಲೆ ಕೂಡ ನಾವು ಕಣ್ಣಿಗೆ ಸ್ಪರ್ಶ ಮಾಡ್ಕೊಳ್ತೀವಿ. ಸ್ಪರ್ಶ ಮಾಡ್ಕೊಳ್ಳೋ ಉದ್ದೇಶನೂ ಕೂಡ ಅಷ್ಟೇನೆ, ನಮ್ಮ ಕೈ ಬೆರಳಲ್ಲಿ ಆ ವಿಶ್ವಶಕ್ತಿ ಏನ್ ಬಂದಿರುತ್ತೋ ಆ ವಿಶ್ವಶಕ್ತಿ ವೇಸ್ಟ್ ಆಗದೇನೆ ಅದು ನಮ್ಮ ದೇಹದಲ್ಲಿ ಮರುಪೂರ್ಣ ಆಗ್ಬೇಕು ಅನ್ನೋ ಉದ್ದೇಶದಿಂದನೇ ಆ ತರ ಒಂದು ಮಾಡುವಂತ ಕ್ರಿಯೆ ಇದೆ. ಇನ್ನು ಇದು ಸಂರಕ್ಷಣೆ ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಮೇಡಮ್ ಟೈಮು ಇನ್ ಸ್ವಲ್ಪ ಇದೆಯಾ? ಟೈಮ್ ಆಗಿದೆ, ನೀವು ನೋಡಿ ಕ್ಲೋಸ್ ಮಾಡ್ತೀರಾ ಅಂತ ಒಂದೇ ಹೇಳ್ಬಿಟ್ಟು. ಟೈಮ್ ಆಗಿದೆ. ನಾನು ಕ್ಲೋಸ್ ಮಾಡ್ತೀನಿ. ಏನಂತ ಹೇಳಿದ್ರೆ, ಈಗ ನಾನು ಅವಾಗ್ಲೇ ಹೇಳ್ದೆ, ಈಗ ನಾನು ಇವುಗಳ ಸಂರಕ್ಷಣೆಯನ್ನ ನಾನು ಮುಂದಿನ ವಾರಕ್ಕೆ ತಗೊಬಿಡ್ತೀನಿ. ಇವಾಗ ನಾನು ಇದ್ರ ವೈಶಿಷ್ಟ್ಯ ಮತ್ತೆ ಇದ್ರ ನಿಯಮಗಳೇನು ಅಂತ ಹೇಳಿ ನನ್ನ ಜ್ಞಾನ ಹಂಚಿಕೆನ ಮುಗಿಸ್ತೀನಿ. ಇದ್ರ ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಈ ಮುದ್ರೆಗಳು ತುಂಬಾ ಸುಲಭ ಮತ್ತೆ ಪರಿಣಾಮಕಾರಿಯಾಗಿದೆ. ಮತ್ತೆ ಇದು ಔಷಧ ರಹಿತವಾದ ಚಿಕಿತ್ಸೆಯಾಗಿದೆ. ಮತ್ತೆ ಯಾವುದೇ ದುಬಾರಿ ಖರ್ಚಿಲ್ಲ, ಯಾವುದೇ ಸಾಧನ ಸಲಕರಣೆಗಳ ಅವಶ್ಯಕತೆ ಇಲ್ಲ. ಬರೀ ನಮ್ಮಕ್ಕೆ ಬೆರಳಿಂದ ಮಾಡಿದ್ರೆ ನಮ್ಗೆ ಆರೋಗ್ಯ ಸಿಕ್ಕುವಂತ ಒಂದು ತುಂಬಾ ಸರಳವಾದ ವಿಧಾನ ಇದಾಗಿದೆ. ಮತ್ತೆ ಯಾವುದೇ ಕಾಯಿಲೆನ ಗುಣಪಡಿಸುವಂತ ಶಕ್ತಿ ಇದಕ್ಕೆ ಇದೆ. ಮತ್ತೆ ರೋಗ ನಿರೋಧಕ ಶಕ್ತಿಯನ್ನ ಕೂಡ ಇದು ಹೆಚ್ಚು ಮಾಡ್ತದೆ. ಮತ್ತೆ ಇಂಥ ವಿಧಿಯಲ್ಲಿ ಏನಾದ್ರೂ ನಿಯಮಗಳಿದೆಯಾ ಅಂತ ಹೇಳುವಾಗ, ಹೆಚ್ಚಿನ ನಿಯಮಗಳಿಲ್ಲ, ಕೆಲವು ನಿಯಮಗಳು ಇದೆ ಇದಕ್ಕೂ ಕೂಡ. ಇಲ್ಲಿ ನಾವು ಈ ಮುದ್ರೆಯನ್ನ ಮಾಡುವಾಗ ಲಿಂಗ ಭೇದ ಇಲ್ಲ, ಅಂದ್ರೆ ಹೆಣ್ಮಕ್ಳು ಮಾಡ್ಬೋದು, ಗಂಡ್ಮಕ್ಳು ಮಾಡ್ಬಾರ್ದು, ಈ ತರ ಏನು ನಿಬಂಧನೆಗಳಿಲ್ಲ. ಮತ್ತೆ ವಯೋಮಾನದ ಮಿತಿ ಇಲ್ಲ, ಯಾರ್ ಬೇಕಾದ್ರೂ ಈ ಮುದ್ರೆಯನ್ನ ಮಾಡ್ಬೋದು. ಹಾಗೇನೆ ಈ ಮುದ್ರೆಯನ್ನ ಕೆಲವನ್ನ ಖಾಲಿ ಹೊಟ್ಟೆಯಲ್ಲೇ ಮಾಡ್ಬೇಕಾಗುತ್ತೆ, ಇನ್ನು ಕೆಲವನ್ನ ಈಗ ನಾವು ಅಪಾನ ವಾಯು ಮುದ್ರೆಯನ್ನ ಮಾಡ್ತೀವಿ. ಈ ಅಪಾನ ವಾಯು ಮುದ್ರೆಯನ್ನ ನಾವು ಖಾಲಿ ಹೊಟ್ಟೆಯಲ್ಲೂ ಕೂಡ ಮಾಡ್ಬೋದು, ಊಟದ ನಂತರ ಕೂಡ ಮಾಡ್ಬೋದು. ಈ ತರ ಎರಡು ಸಾಧ್ಯತೆಗಳಿದೆ. ನಾವು ಆಯಾಯ ಮುದ್ರೆಯ ಬಗ್ಗೆ ಜ್ಞಾನ ತಿಳ್ಕೊವಾಗ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಬೇಕಾಗುತ್ತೆ. ಹಾಗೇನೆ ಈ ಮುದ್ರೆಯನ್ನ ನಾವು ಇಂಥದೇ ಟೈಮಲ್ಲಿ ಮಾಡ್ಬೇಕು ಅನ್ನೋ ಮಿತಿ ಇಲ್ಲ. ಬಸ್ಸಲ್ಲಿ ಕೂತಾಗ ಮಾಡ್ಬೋದು, ರೈಲಲ್ಲಿ ಕೂತಾಗ ಮಾಡ್ಬೋದು, ನಮ್ ಫ್ರೆಂಡ್ ಜೊತೆ ಹರಟೆ ಹೊಡಿತಿರುವಾಗ ಮಾಡ್ಬೋದು, ಮತ್ತೆ ಯಾವುದೇ ಭಂಗಿಯಲ್ಲಿ ಮಾಡ್ಬೋದು, ಮಲಗಿದಾಗ ಕೂಡ ಮಾಡ್ಬೋದು. ಆದ್ರೆ ನಾವು ಮುದ್ರೆಯನ್ನ ಮಾಡಿದಾಗ ಕೈಯನ್ನ ಮೇಲ್ಮುಖವಾಗಿ ಇಡಬೇಕಾಗುತ್ತೆ. ಮಲಗಿದಂತ ಸಂದರ್ಭದಲ್ಲಿ ಇದಕ್ಕೆ ಪ್ರಾಬ್ಲಮ್ ಆಗಿರೋದ್ರಿಂದ ಅದ್ರ ಎಫೆಕ್ಟ್ ಕಡಿಮೆ ಅಂತ ಹೇಳ್ತಾರೆ. ಇನ್ನು ಎರಡು ಹಸ್ತದಲ್ಲಿ ಮಾಡ್ಬೇಕಾ ಅಂತ ಹೇಳುವಾಗ, ಎರಡು ಹಸ್ತದಲ್ಲಿ ಮಾಡಿದ್ರೆ ಒಳ್ಳೇದು. ಇಲ್ಲ ನಾವೇನೋ ಬರಿತಾ ಇರ್ತೀವಿ, ಒಂದೇ ಹಸ್ತದಲ್ಲಿ ಮಾಡ್ತೀವಿ ಅಂತ ಹೇಳುವಾಗ ಆಗುತ್ತೆ, ಒಂದೇ ಹಸ್ತದಲ್ಲಿ ಕೂಡ, ಆದ್ರೆ 50% ಲಾಭಗಳು ಮಾತ್ರ ಅದರಿಂದ ಸಿಗೋಕೆ ಸಾಧ್ಯ ಆಗ್ತದೆ. ಆಮೇಲೆ ಪ್ರತಿದಿನ ನಾವು ಒಂದು ಮುದ್ರೆಯನ್ನ 40 ರಿಂದ 45 ನಿಮಿಷ ಮಾಡ್ಲೇಬೇಕಾಗುತ್ತೆ. ಆದ್ರೆ ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂತ ಹೇಳಿದಾಗ ಅದನ್ನ 3 ಭಾಗವಾಗಿ ವಿಭಾಗ ಮಾಡಿ 3 ಟೈಮಲ್ಲಿ ಮಾಡ್ಕೋಬಹುದು. ಆದ್ರೆ ಯಾವುದೇ ಮುದ್ರೆಯನ್ನ ಮಾಡಿದ್ರೆ ನಾವು ಪ್ರಾಣ ಮುದ್ರೆಯನ್ನ ಮಾಡೋದು ಕಡ್ಡಾಯವಾಗಿರ್ತದೆ. ಇದಿಷ್ಟು ಇದ್ರ ನೀತಿ ನಿಬಂಧನೆಗಳು. ಇನ್ನು ಉಳಿದಂತೆ ಇದ್ರ ಕಾರ್ಯವೈಖರಿ ಮತ್ತೆ ಬೆರಳನ್ನ ಹೇಗೆ ತಾಗಿಸಿದಾಗ ಹೇಗೆ ವರ್ಕ್ ಆಗುತ್ತೆ, ಪಂಚಭೂತಗಳು ಹೇಗೆ ಇದ್ರಲ್ಲಿ ಸಮತೋಲನಕ್ಕೆ ಬರುತ್ತೆ, ಹೆಚ್ಚಾಗುತ್ತೆ ಮತ್ತೆ ಕಡಿಮೆ ಆಗುತ್ತೆ ಅನ್ನೋದನ್ನ ನಾನು ಮುಂದಿನ ವಾರಕ್ಕೆ ಇಟ್ಕೋತೀನಿ ಮಾಸ್ಟರ್ಸ್. ಈಗ ನನ್ನ ಸಮಯ ಮುಗಿದಿರೋದ್ರಿಂದ ನನ್ನ ಜ್ಞಾನ ಹಂಚಿಕೆಯನ್ನು ಮುಗಿಸ್ತಿದ್ದೀನಿ. ಕೇಳಿಸ್ಕೊಂಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.